ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲು ನೀರು ಹಾಕ್ಬಿಟ್ಟು ಈಗ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತಿದ್ದೀನಿ. ಹಾಗೆ ರೆಸಿಪಿನ ಶೇರ್ ಮಾಡ್ತೀನಿ. ಸೂಪರಾಗಿರೋ ಟೊಮೊಟೊ ಈಸಿಯಾಗಿ ಟೊಮೊಟೊ ಬಾತ್ ರೆಸಿಪಿ ಈಸಿಯಾಗಿರೋದು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ನಮಗೊಂದು ಲೈಕ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ನವರಾತ್ರಿ ಪೂಜೆ ಈಗ 2ನೇ ದಿನ ಇದು. ಸೊ ನಾನು ನವರಾತ್ರಿ ಪೂಜೆನ ಮದುವೆ ಮುಂಚೆ ಮಾಡ್ತಾಯಿದ್ದೆ, 9 ದಿನ ಮಾಡ್ತಾ ಇರಲಿಲ್ಲ, ಬರೀ 3 ದಿನ ಅಷ್ಟೇ ಮಾಡ್ತಾಯಿದ್ದೆ. ಸೊ ಈಗ ಮದುವೆ ಆದಮೇಲೆ ನನಗೆ ಪಾಪು ಆಯ್ತಲ್ಲ, ನನಗೆ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲ್ಲ. ನಾನು ಎದ್ದ ತಕ್ಷಣ ಅವನು ಎದ್ಬಿಡ್ತಾನೆ, ಅದಕ್ಕೋಸ್ಕರ ನನಗೆ ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಬರೀ ಪೂಜೆ ಅಷ್ಟೇ ಮಾಡ್ತೀನಿ ಮನೇಲಿ. ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ತೀನಿ ದೇವರಿಗೆ ಅಷ್ಟೇ. ನೀವು ಯಾರಾದರೂ ನವರಾತ್ರಿ ಪೂಜೆ ಮಾಡ್ತಿದ್ರೆ ನನಗೊಂದು ಲೈಕ್ ಮಾಡಿ. ತುಂಬಾ ವಿಶೇಷವಾಗಿರುತ್ತೆ ಪೂಜೆ, ನನಗೆ ತುಂಬಾ ಇಷ್ಟ ಪೂಜೆ. ಬನ್ನಿ ಮರಕ್ಕೆ ಹೋಗಿದ್ದು ಮದುವೆ ಮುಂಚೆ ಮಾಡಿದ್ದು ಈಗ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಮದುವೆ ಮುಂಚೆ ಯಾವ ತೊಂದರೆನೂ ಇರಲಿಲ್ಲ, ಹೋಗಿ ಅಮ್ಮ ಮಾಡೋದು ಹೋಗಿ ಮಾಡ್ಕೊಬರ್ತಿದ್ವಿ. ಸೊ ಈಗ ನಾನೇ ಎಲ್ಲ ಎದ್ದು ಮಾಡಿಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಲ್ಲದೆ ಪಾಪು ಬೇರೆ ಇದೆಯಲ್ಲ ಹಾಗೆ. ಸೊ ತರಕಾರಿನ ಹೆಚ್ಕೊತಾ ಇದ್ದೀನಿ, ಹೆಚ್ಕೊಳ್ತಾನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನಾವು ಹೆಣ್ಮಕ್ಳು ಎಷ್ಟೇ ಮನೆ ಕೆಲಸ ಮಾಡಿದ್ರೂ ನಮಗೆ ಹೊರಗಡೆ ₹1 ಆದಾಯ ಇಲ್ಲ ಅಂದರೆ ನಾವೇನು ಮಾಡಿದ್ರೂ ಅದು ಮನೆಯಲ್ಲಿ. ಯಾಕಂದರೆ ನಾವು ಹೊರಗಡೆ ಹೋಗಿ ದುಡ್ಡು ನಮ್ಮ ಅಂದರೆ ಇಂಡಿಪೆಂಡೆಂಟಾಗಿ ಇರೋವಂಥ ದಿನ ಬರುತ್ತಲ್ಲ, ಆಗ ನಾವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದಾಗೆ ಅಥವಾ ನಾವು ಯಾರ ಹತ್ರ ದುಡ್ಡು ಕೇಳ್ದಿರೋ ಹಾಗೆ ಆಗುತ್ತಲ್ಲ, ಅದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಹೌಸ್ ವೈಫ್ಸ್ಗೆ ಗೊತ್ತೇ ಇರುತ್ತೆ, ನಿಮಗೆಲ್ಲ ಎಲ್ಲದನ್ನು ದುಡ್ಡು ಕೇಳಿ ಅವರು ಇಲ್ಲ ಅನ್ನೋದು ಕೇಳಿದಾಗ ನಮಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ಮನೆಯಲ್ಲಿ ಕೆಲಸ ಬೇಗ ಮುಗಿಸ್ಕೊಂಡು ಆಗೋರು ನೀವು ಕೆಲಸಕ್ಕೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ಹೋಗೋಕ್ಕಿದೆ ಕೆಲಸಕ್ಕೆ, ಬಟ್ ನನಗೆ ಪಾಪು ಇರೋದ್ರಿಂದ ನನಗೆ ಹೋಗೋಕ್ಕಾಗ್ತಿಲ್ಲ, ಇಲ್ಲಾಂದರೆ ಹೋಗ್ತಾಯಿದ್ದೆ. ನನಗೆ ಸಿ ಸೆಕ್ಷನ್ ಆಗಿದೆ, ಬಟ್ ಸಿ ಸೆಕ್ಷನ್ ಆಗಿ ತುಂಬಾ ಬೆನ್ನು ಅನುಭವಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ತುಂಬಾ ಪೇಯ್ನ್ ಬಂದುಬಿಡುತ್ತೆ ಬೆನ್ನು. ಅದು ಸಿ ಸೆಕ್ಷನ್ ಆಗಿದೆ, ಅದಕ್ಕೆ ಬೆನ್ನು ಬರ್ತಿದೆ ಅಂತೇಳಿ ನಾವು ಅಂದ್ಕೊತೀವಿ. ಬಟ್ ನಾವು ಸ್ವಲ್ಪ ಬಲ್ಜಾಗಿರುತ್ತಂತೆ ಬೆನ್ನು ಮೂಳೆ, ಅದಕ್ಕೋಸ್ಕರ ಈ ಥರ ಆಗುತ್ತೆ ಅಂಥೇಳಿ ಡಾಕ್ಟರ್ ಹೇಳ್ತಾರೆ. ನಾವು ಇಂಜೆಕ್ಷನ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲಮ್ಮ ಅಂಥೇಳಿ ನನ್ನ ಹತ್ರ ತುಂಬ ಸಲ ಹೇಳ್ತಾರೆ ಡಾಕ್ಟರು. ಸೊ ನಿಮ್ಗೇನಾದರೂ ಬೆನ್ನು ನೋವಿಗೆ ಏನು ಟ್ರೀಟ್ಮೆಂಟ್ ತೊಗೊತೀರಾ ಅಥವಾ ಯಾವ ಥರ ಇದು ಮಾಡ್ತೀರಾ ಅನ್ನೋ ಟಿಪ್ಸ್ ಗೊತ್ತಿದ್ರೆ ನನಗೆ ಪ್ಲೀಸ್ ತಿಳಿಸ್ಕೊಡಿ. ನನಗೆ ತುಂಬ ಬೆನ್ನು ನೋವು, ಅದರಿಂದ ನಾನು ಎಷ್ಟೋ ಸಲ ಹಾಗೆ ಮಲ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಮಾಡಿ ಹೋಗಿ ಮತ್ತೆ ಮಲ್ಗೋದು ಇದೇ ಆಗೋಗುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮತ್ತು ಹಸಿ ಬಟಾಣಿ ಖಾಲಿಯಾಗಿ ಹೋಗಿತ್ತು, ಮತ್ತು ಮನೆಯಲ್ಲಿ ಒಣಗಿದ ಬಟಾಣಿ ಇತ್ತು. ಸೊ ನೆನ್ನೆ ಮರೆಸ್ಬಿಟ್ಟಿದ್ದೆ ನೆನಿಕ್ಕೋದು. ಟೊಮೆಟೊ ಬಾತ್ ಮಾಡೋಣ ಅಂತ ಸಡನ್ನಾಗಿ ಪ್ಲಾನ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನೊಂದು ಟಿಪ್ ಯೂಸ್ ಮಾಡಿದ್ದೀನಿ. ಏನು ಟಿಪ್ಪಪ್ಪ ಅಂದರೆ ವಿಡಿಯೋನ ಹೋಗಿ ನೋಡ್ಕೊಬನ್ನಿ, ಸರಿನಾ? ಆ ಟಿಪ್ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ಗೊತ್ತಿದ್ದರೆ ಎಸ್ ನಮಗೆ ಗೊತ್ತು ಅಂತೇಳಿ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಹೋಗಿ ವಿಡಿಯೋನ ಶೇರ್ ಮಾಡ್ತೀನಿ, ನೋಡ್ಕೊಬನ್ನಿ. ಫ್ರೆಂಡ್ಸ್, ನೋಡ್ಕೊಬಂದ್ರೆ ವಿಡಿಯೋನ. ಸೊ ಟಿಪ್ ಮೊದಲೇ ಗೊತ್ತಿದ್ರೆ ನಮಗೆ ಗೊತ್ತು ಅಂತ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಯೂಸ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಓಕೆ, ಈಗ ನಾನು ಟೊಮೊಟೊ ಬಾತ್ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡ್ತೀನಿ ಅಂತ ಹೇಳಿಬಿಡೋಣ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ, ಮತ್ತು ಒಂದು ರುಬ್ಬಕ್ಕೆ 1 ಟೊಮೊಟೊ, 2 ಈರುಳ್ಳಿ, ಒಗ್ಗರಣೆಗೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಈರುಳ್ಳಿ, ಇಷ್ಟು ಸಾಕು, ಬೇರೆ ಏನೂ ಬೇಕಿಲ್ಲ. ಕುಕ್ಕರ್ ತೊಗೊಂಡಿದ್ದೀನಿ, ದೊಡ್ಡ ಪಾತ್ರೆ.
ನಾನಿಲ್ಲಿ ಕುಕ್ಕರ್ಗೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಕೊಲೆಸ್ಟ್ರಾಲು ಮತ್ತು ನಮಗೆ ಹೆಲ್ತು ಹಾಳಾಗೋದಿಲ್ಲ. ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ಸೊ ನೀವೇ ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ನಾನ್ ಸ್ಟಿಕ್ಕಿಯಾಗಿರುತ್ತೆ ಆಯಿಲು. ಸೊ ಈಗ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಗ್ಗರಣೆಗೆ 2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ, ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ, ಟೇಸ್ಟ್ ಕೊಡುತ್ತೆ. ಸೊ ಪಲಾವ್ ಎಲೆ ಖಾಲಿಯಾಗಿತ್ತು, ಹಂಗಾಗಿ ಸ್ಕಿಪ್ ಮಾಡಿದ್ದೀನಿ. ಸೊ ನೀವು ಮನೆಯಲ್ಲಿದ್ದರೆ ಪಲಾವ್ ಎಲೆ ಹಾಕ್ತಾ ಇರ್ಬೋದು. ಎಣ್ಣೆಯಲ್ಲಿ ಹಸಿಮೆಣ್ಸಿಕಾಯಿ ಹಾಕೊಂಡು ಸ್ವಲ್ಪ ಡ್ರೈ ಆದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ, ತುಂಬಾ ಟೇಸ್ಟ್ ಬರುತ್ತೆ. ಸೊ ಅದಾದಮೇಲೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ಆನಿಯನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು. ನಾನು ಚಕ್ಕೆ ಲವಂಗ ಹಾಕೋದು ತೋರಿಸೋದು ಮರ್ತ್ಬಿಟ್ಟೆ. ಸೊ ಈಗ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಮತ್ತು ಲವಂಗನ ಫಸ್ಟಿಗೆ ಹಾಕ್ಕೋಬೇಕಾಗಿತ್ತು. ಸೊ ಮರ್ತ್ಬಿಟ್ಟೆ ನಾನು ವೀಡಿಯೋ ಮಾಡೋ ಬರದಲ್ಲಿ. ಈಗ ಮೊದಲೇ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರಿಶ್ ಆಗಿರುತ್ತೆ. ಈಗ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಆನಿಯನು. ಈ ಟೈಮಲ್ಲಿ ನೀವು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಚಿಕ್ಕಗೆ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ತುಂಬ ಬೇಗ ಬೇಯುತ್ತೆ, ಹಂಗಾಗಿ ರಸನೂ ಚೆನ್ನಾಗಿ ಬಿಡುತ್ತೆ. ಸೊ ಹಸಿ ಬಟಾಣಿ ಬೇಯಿಸ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಿಸಿನೀರಲ್ಲೇನೆ ಹಾಕ್ಕೊಂಡಿದ್ನಲ್ಲ, ಅದು ತುಂಬಾ ಚೆನ್ನಾಗಿ ಮೆತ್ತಗಾಗಿತ್ತು. ಸೊ ಎಮರ್ಜೆನ್ಸಿಗೆ ಈ ಥರ ನೀವು ಮಾಡೋದ್ರಿಂದ ಇದೊಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು. ನೈಟ್ ಟೈಮ್ ಮರ್ತಿದ್ರೆ ಅಥವಾ ನೆನಿಕೋದು, ಸೊ ಎಮರ್ಜೆನ್ಸಿಯಾಗಿ ಅಡುಗೆ ಮಾಡಬೇಕು ಅಂತ ಅಂದಾಗ ನೀವು ಈ ಟಿಪ್ನ ಯೂಸ್ ಮಾಡ್ಕೊಳ್ಳಿ. ಬಟಾಣಿ ನೀವು ನೈಟೇ ನೆನೆಕ್ಬೇಕಂತ ಏನಿಲ್ಲ, ಮಾರ್ನಿಂಗ್ ಸಮೇತ ನೆನೆಕ್ಕೊಂಡು ಅಡುಗೆ ಮಾಡ್ಬೋದು. ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ನೋಡಿ, ಎಣ್ಣೆ ಬಿಡ್ತಾ ಇದೆ. ಈ ಥರ ಆದರೆ ಚೆನ್ನಾಗಿ ರುಚಿ ಬರುತ್ತೆ ಟೊಮೊಟೊ ಬಾತು ಸ್ಮ್ಯಾಶ್ ಆದರೆ. ಸೊ ಈಗ ನಾನು ರುಬ್ಬಿರುವಂತಹ ಖಾರನ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಕಾಯಿ, ಟೊಮೊಟೊ, ಈರುಳ್ಳಿ, ಒಂದು ಚಕ್ಕೆ ಲವಂಗ ಹಾಕಿದ್ದೆ. ಇಷ್ಟನ್ನು ಸ್ಮ್ಯಾಶ್ ಮಾಡ್ಕೊಂಡು ರುಬ್ಕೊಂಡಿದ್ನಲ್ಲ, ಇದನ್ನೀಗ ಟೊಮೊಟೊ ಬಾತ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ಕರಿಗೆ. ಸೊ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಧನಿಯಾ ಪೌಡರು ಚಿಕನ್ ಸಾಂಬಾರಿಗೆ ಹಾಕ್ತೀವಲ್ಲ ಅದು, ಮತ್ತು ಇದು ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕಲರ್ ಆಗಿದೆ ಖಾರದ ಪುಡಿ. ನೀವು ಕಲರ್ ಇಲ್ಲ ಅಂದರೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬೋದ್ರಲ್ಲೇ ಹಾಕ್ಕೊಂಡ್ರೆ ಕಲರ್ ಬರುತ್ತೆ. ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಖಾರನೂ ಆಗುತ್ತೆ. ಸೊ ಇದು ಖಾರ ಆದರೆ ಚೆನ್ನಾಗಿರಲ್ಲ ಟೊಮೊಟೊ ಬಾತು, ಸ್ವಲ್ಪ ಹುಳಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಎಲ್ಲ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಚೆನ್ನಾಗಿ ಸ್ಮೂತಾಗಿದೆ. ಈ ಟೈಮಲ್ಲಿ ನಾವು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ಈಗ ಸೇರಿಸ್ಕೊಂಡು ನಾವು ಅಳತೆಗೆ ತಕ್ಕಂತೆ ನೀರು ಹಾಕ್ಕೋಬೇಕು. ನಾನಿಲ್ಲಿ ಸುಮಾರು 1.5 ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಈ ಥರ ನೆನೆಸಿಟ್ಕೊಳೋದ್ರಿಂದ ಅನ್ನ ಪಲಾವ್ ಅದು ಟೊಮೊಟೊ ಬಾತು ಉದ್ರುದ್ರಾಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಸೊ ಈ ಥರ ಒಂದು ರೌಂಡ್ ಎಲ್ಲ ತಿರುಗಿಸ್ಕೊಂಡು ಇದಾದಮೇಲೆ ನಾವು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ನಾವು ಇದಕ್ಕಿಂತ ಕಮ್ಮಿನೂ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಬಟ್ 1.5 ಗ್ಲಾಸ್ ಕರೆಕ್ಟ್ ಮೆಜರ್ಮೆಂಟು. ಸ್ವಲ್ಪ ನನಗೆ ಪಾಪು ಇದೆಯಲ್ಲ, ಸ್ವಲ್ಪ ಗಟ್ಟಿ ಆದರೆ ತಿನ್ಸೋಕ್ಕೆ ಬರೋದಿಲ್ಲ ಅಂತ ನಾನು ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಆದ್ರೂ ಅದು ಸ್ವಲ್ಪ ಡ್ರೈ ಆಗೇ ಬಿಡುತ್ತೆ. ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಅಳತೆ ಪ್ರಮಾಣ ನೋಡಿಕೊಂಡು. ಸೊ ನೀರು ಹಾಕ್ಕೊಂಡಾಯಿತು, ನೋಡ್ತಾ ಇರ್ಬೋದು. ಸೊ ಈಗ ಒಂದು ರೌಂಡ್ ಕೊಟ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಕೊತ್ತಂಬರಿ ಸೊಪ್ಪಿದ್ರೆ ಮೇಲ್ಗಡೆ ಉದುರಿಸಿ, ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ನೀವು ಹಿಂಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ನನ್ನ ಹತ್ರ 2 ಇರಲಿಲ್ಲ, ಹಂಗಾಗಿ ನಾನು 2 ಸ್ಕಿಪ್ ಮಾಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾವೀಗ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊಂಡ್ರೆ ನಮಗೆ ಪಲಾವು ರೆಡಿಯಾಗುತ್ತೆ. ತುಂಬಾ ರುಚಿಯಾದ ಪಲಾವ್, ಸೂಪರಾಗಿತ್ತು, ತುಂಬಾ ರುಚಿಯಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು. ಸೊ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ತಗೊಳ್ತೀನಿ. ಸೊ ತುಂಬ ನೆಂದಿದ್ರೆ ಅಕ್ಕಿ 2 ವಿಷಲ್ ಸಾಕು. ನಾನು 3 ವಿಷಲ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂಥೇಳಿ 3 ವಿಷಲ್ ಹಾಕ್ಸ್ತೀನಿ. ಸೊ 3 ವಿಷಲ್ ಆದಮೇಲೆ ನೋಡೋಣ. ಸೊ ನಾನೀಗ 3 ವಿಷಲ್ ಆಯಿತು. ಸೊ ನಾನೀಗ ಕುಕ್ಕರ್ನ ಓಪನ್ ಮಾಡ್ತಾನೆ. ಸೊ ವಿಷಲ್ನೆಲ್ಲ ಪೂರ್ತಿಯಾಗಿ ಬಿಟ್ಬಿಟ್ಟು ನಾವಿಲ್ಲಿ ಓಪನ್ ಮಾಡಬೇಕು.
ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ಪಲಾವು, ಉದ್ರುದ್ರಾಗಿದೆ. ಸೊ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಆಮೇಲೆ ಲಿಟ್ನ ಕ್ಲೋಸ್ ಮಾಡಿದ್ರೆ ಈ ಥರ ಎಲ್ಲ ಮಸಾಲೆ ಅಂಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದತ್ರ ಮಸಾಲೆ ಆಗಿದೆ, ಒಂದೊಂದರ ಮಸಾಲೆ ಆಗಿಲ್ಲ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ. ಸೊ ನೋಡಿ ಉದ್ರುದ್ರಾಗಿದೆ, ತುಂಬಾ ಚೆನ್ನಾಗಿತ್ತು ಪಲಾವ್. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ನಮಗೆ ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಟೊಮೆಟೊ ಬಾತ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.